ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ನಮಗೆ ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ್ದೀರಾ ಏನಂತಂದರೆ, ನಿಮ್ಮ ಗಿಡಗಳು ಇಷ್ಟು ಹೆಲ್ತಿಯಾಗಿದೆ, ಇಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ, ನಾವು ಈ ಥರ ಗಿಡಗಳು ಹಾಕಿದ್ರೆ ನಮ್ಮ ಗಿಡಗಳು ಇಷ್ಟು ಹೆಲ್ತಿಯಾಗಿರಲ್ಲ, ಇಷ್ಟು ಚೆನ್ನಾಗಿ ಬೆಳೆಯಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ತುಂಬಾ ರೀಸನ್ಸ್ ಇದೆ. ಸೊ ಅದರಲ್ಲಿ ಒಂದು ರೀಸನನ್ನು ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದಲ್ಲ ಎರಡು ರೀಸನ್ಸು ಹೇಳ್ತೀವಿ, ಏನಕ್ಕೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಎರಡೂ ಹೇಳ್ತೀವಿ. ಸೊ ಮೊದಲನೇ ರೀಸನ್ನು ನಮ್ಮ ಗಿಡಗಳು ಏನಕ್ಕೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಮೊದಲನೇ ರೀಸನ್ ಏನಂದರೆ, ನೀವು ಬರೀ ಮಣ್ಣು ಹಾಕಿ ಗಿಡ ನೆಡ್ತೀವಿ ಅಂತಂದರೆ ಅದರಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಮಣ್ಣು ಜೊತೆಗೆ ಕೋಕೋಪಿಟ್ಟು ಮತ್ತು ಕಾಂಪೋಸ್ಟು, ಅದಾದಮೇಲೆ ನೀಮ್ ಮಿಕ್ಸು, ಇದೆಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಕಿದಾಗ ಗಿಡಗಳು ಇಷ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ಎರಡನೇ ಸ್ಟೆಪ್ಪು ಆವಾಗ ನೀವು ಏನು ಮಾಡ್ಕೊಬೇಕು ಅಂತಂದರೆ, ತೋರಿಸ್ತೀನಿ ನೋಡಿ. ಫುಲ್ವಿಕ್ ಆ್ಯಸಿಡ್ ಅಥವಾ ಹ್ಯೂಮಿಕ್ ಆ್ಯಸಿಡ್ ಇದು ಬಂದುಬಿಟ್ಟು ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ ಅಥವಾ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ ಕೇಸ್ ಏನಾದ್ರು ನಿಮ್ಮ ಮನೆ ಹತ್ರ ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಲಿಂಕ್ ಹಾಕಿರ್ತೀನಿ, ಅಮೆಝಾನಲ್ಲಿ ತೊಗೊಬೋದು. ಏನು ಅಷ್ಟು ಕಾಸ್ಟ್ಲಿ ಕೂಡ ಇಲ್ಲ. ಇದನ್ನು ತೊಗೊಂಡು ನೀವೇನು ಮಾಡಬೇಕು, ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಎಲ್ಲ ಗಿಡಕ್ಕೂ ಹಾಕೊಂಬರ್ಬೇಕು. ಇದು ಒಂಥರ ನ್ಯಾಚುರಲ್ ಬೂಸ್ಟರ್ ಆಯಿತಾ. ಇದು ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಹೊಸದಾಗಿ ರೂಟ್ಸ್ ಆಗೋಕ್ಕೆ ಮತ್ತು ಹೊಸ ಚಿಗುರಾಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ, ನೀವು ತೊಗೊಂಡಿದ್ದಾದಮೇಲೆ ಇದು 20 ಲೀಟ್ರ್ ಬಕೆಟ್ ಅಲ್ವಾ. ಸೊ 1 ಲೀಟ್ರಿಗೆ 2ರಿಂದ 3 ml ಹಾಕಬೇಕು. ಸೊ 10 mlಗೆ 10 ml ಅಂತೀನಿ, 10 ಲೀಟ್ರಿಗೆ 30 ml, 20 ಲೀಟ್ರಿಗೆ 60 ml. ಸೊ ನೋಡಿ, ಇವಾಗ ಆಗ್ತಾ ಇದ್ದಾರೆ ನಮ್ಮ ಪತಿರಾಯರು. ಇದನ್ನು ಫಸ್ಟ್ ಓಪನ್ ಮಾಡ್ಕೊಳ್ತೀನಿ. ಗಿಡ ಬೆಳೆಸೋದು ಈಸಿನೇ. ಯಾವಾಗ ಅಂತಂದರೆ, ನಾವು ಗಿಡ ಬೆಳೆಸೋಕ್ಕೆ ಏನೇನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಂಡಾಗ ಅದು ಗೊತ್ತಿದ್ರೆ ಗಿಡನ ಆರಾಮಾಗಿ ಬೆಳೆಸ್ಬೋದು. ಸೊ ಇಷ್ಟು ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ, ತಿರ್ಗಿ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನಿಶ್ ವಾಟರ್ ಆಯ್ತು ಇವಾಗ. ಸೊ ನೋಡಿ, ಇವಾಗ ನಮ್ಮ ಪತಿರಾಯರು ನೀರು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ, ಸಾಕಲ್ಲ. ಸೊ ನೋಡಿ, ಇಷ್ಟಿಷ್ಟು ಹಾಕಿದ್ರೂ ಸಾಕು. ನೀವು ಒಂದೊಂದು ಟೈಮ್ಗೆ ನೀವೇನು ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ನಮಗೂ ಸ್ಟಾರ್ಟಿಂಗು ಯಾವ ಥರ ಗಿಡ ಬೆಳೆಸೋಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಬಟ್ ಯಾವ ಥರ ಅದನ್ನು ಮಣ್ಣು ಮಿಕ್ಸ್ ಮಾಡಬೇಕು ಮತ್ತು ಯಾವ ಥರ ಗಿಡನ ನೋಡ್ಕೊಬೇಕು, ಇದು ಯಾವುದು ನಮಗೆ ಗೊತ್ತಿರಲಿಲ್ಲ ಕರೆಕ್ಟಾಗಿ. ಸೊ ಹೇಗಂದರೆ ಅದು ಮಾಡ್ತಾಯಿದ್ವಿ, ಬರೀ ಮಣ್ಣೆ ಎತ್ಕೊಂಡು ಬಂದು ಹಾಕ್ತಾಯಿದ್ವಿ. ಬಟ್ ಅದು ಅಷ್ಟು ಕರೆಕ್ಟಾಗಿ ಬಂದಿಲ್ಲ ನಮಗೆ ಗಿಡಗಳು. ಅದಾದಮೇಲೆ ನಾವು ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ತಾ ನಮಗೂ ಗೊತ್ತಾಯಿತು, ಈ ಥರ ಎಲ್ಲ ಮಣ್ಣು ಜೊತೆ ಕೋಕೋಪಿಟ್ಟು, ಕಾಂಪೋಸ್ಟು, ಅದು ಇದು ಎಲ್ಲ ಮಿಕ್ಸ್ ಮಾಡಿ ಹಾಕಿದಾಗ, ಜೊತೆಯಲ್ಲಿ ಕಿಚನ್ ವೇಸ್ಟ್ ಎಲ್ಲ ಹಾಕಿ ಮಾಡಿದಾಗ, ಕಿಚನ್ ವೇಸ್ಟ್ನೆಲ್ಲ ಬಿಸಾಕೋಕೆ ಹೋಗ್ಬೇಡಿ, ಏನು ವೇಸ್ಟ್ ಮಾಡಬೇಡಿ. ಅದನ್ನೆಲ್ಲ ನೋಡಿ ಈ ಥರ ಎಲ್ಲ ಗಿಡಕ್ಕೂ ಹಾಕೊಂಡು ಹೋಗ್ತಾರೆ. ಕಿಚನಲ್ಲಿ ಏನೇನು ಸಿಗುತ್ತೋ ಆ ವೇಸ್ಟ್ ಎಲ್ಲ ಹಾಕೊಂಡು ಹೋಗ್ತಾರೆ. ಏನಕ್ಕೆ ಹೆಲ್ತಿಯಾಗಿ ಬರಲ್ಲ, ನಾನು ನೋಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಹೆಲ್ತಿಯಾಗಿ ನೋಡಿ ಗಿಡಗಳು ಹೆಂಗಿದಾವೆ ನೋಡಿ. ಮೇಲೆ ಕಾಡು ಥರ ಬೆಳೆಸ್ಬಿಟ್ಟಿದ್ದೀವಿ ನೋಡಿ. ಕಾಯಿ ಕೂಡ ನೋಡಿ ಯಾವ ಥರ ಕಚ್ಚಿದೆ ನೋಡಿ, ಎಷ್ಟು ಕಾಯಿಗಳಿದಾವೆ ನೋಡಿ. ನೀವು ನಂಬಲ್ಲ, ಆಲ್ಮೋಸ್ಟು ಒಂದು 100 ಕಾಯಿ ನಾನೇ ಕಿತ್ತಾಕಿದ್ದೀನಿ. ಏನಕ್ಕೆ ಅಂತಂದರೆ, ಮರ ಇವಾಗ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಇವಾಗ 100 ಕಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು 100 ಅದು ಕಾಯಿಗೆ ಬಿಟ್ಟರೆ 100 ಕೂಡ ಒಂಥರ ಸಣ್ಣಕ್ಕೆ ಹಿಂಗೋ ಇರ್ತವೆ. ಬಟ್ ನೀವೊಂದು 30 ಬಿಡಿ, 70 ಕಿತ್ತಾಕಿ, ಆವಾಗ ಏನಾಗುತ್ತೆ, ಎಲ್ಲ ಕಾಯಿನೂ ಸ್ವಲ್ಪ ಸೈಜ್ ಬರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 100 ಕಾಯಿವರೆಗೂ ಕಿತ್ತಾಕ್ಬಿಟ್ಟಿದ್ದೀನಿ. ಇವಾಗ ಒಂದು 100 ಮೇಲೆ ಇದ್ದಾವೆ, ಎಷ್ಟಿದೆ ಅಂತ ಗೊತ್ತಿಲ್ಲ, ಒಂದು 100 ಮೇಲೆ ಇದ್ದಾವೆ. ಸೊ ನಾವು ಹಾಕ್ತಾಯಿರೋ ನೀರಿಗೂ ಮತ್ತು ಚೆನ್ನಾಗಿ ನೋಡ್ಕೊತಾ ಇರೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ 100 ಬಿಟ್ಟಿದ್ದೀವಿ. ಇಲ್ಲಾಂದರೆ ಇನ್ನೂ ಒಂದು 50 ಕಿತ್ತಾಗ್ತಾಯಿದ್ದೆ. ಸೊ ನೋಡೋಣ ಹೇಗೆ ಬರುತ್ತೋ. ಸೊ ನೀವು ಆ ಥರ ಮಾಡಿಕೊಂಡ್ರೆ ಎಲ್ಲ ಗಿಡನೂ ಚೆನ್ನಾಗೇ ಬೆಳೆಯುತ್ತೆ. ಇವಾಗ ಎಲ್ಲದಕ್ಕೂ ಸ್ವಲ್ಪ ಹಾಕೊಂಡು ಬರ್ತೀನಿ. ನೋಡಿ, ಇದು ಮಿಲೆಟ್ ನೋಡಿ. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಅಲ್ಲೂ ಒಂದಿದೆ.
ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಒಂದಿತ್ತು ಮಿಲೆಟ್ಟು. ಅದು ಯಾವ ಥರ ಹಾಕ್ತಿರಲ್ವಾ, ಸ್ವಲ್ಪ ಸ್ವಲ್ಪ ಹಾಕೊಂಬಂದ್ರೆ ಸಾಕು. ಇದು ಎಷ್ಟು ದಿನಕ್ಕೆ ಒಂದ್ಸಲ ಹಾಕ್ಬೇಕು ಅಂತಲೂ ಹೇಳ್ಬಿಡಿ ಪತಿರಾಯ್ರೆ. ನೀವು ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ನೀವು ಒಂದು 10 ದಿವಸಕ್ಕೊಂದ್ಸತಿ ಹಾಕೊಬೋದು, ಇಲ್ಲ 20 ದಿವಸಕ್ಕೊಂದ್ಸತಿ ಹಾಕೊಬೋದು. ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಜಾಸ್ತಿ ನೀರಲ್ಲೇ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಒಂದಕ್ಕೆ ಈ ಥರದೊಂದು 5 ಜಗ್ ಹಾಕ್ತೀನಿ ಆಯಿತಾ, ಬರೀ ನೀರು. ಸೊ ಇನ್ ಕೇಸ್ ನೀವು ಬರೀ ನೀರನ್ನೇ ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತೀರ ಅಂತಂದರೆ ಇಷ್ಟು ಮಿಕ್ಸ್ ಮಾಡಿಕೊಂಡು ಹಾಕೊಬೋದು. ಆ ಥರ ಹಾಕೊಂಡಿದ್ದೀನಿ ಮಂತ್ಲಿ ಒನ್ಸು ಈ ಥರ ಮಾಡ್ಕೊಂಡ್ರೆ ಸಾಕು. ನೋಡಿ ನಮ್ಮ ಪತಿರಾಯರು ಇಲ್ಲಿ ಮಾತಾಡ್ತಿದ್ರೆ ನಮ್ಮ ಪತಿರಾಯರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಅಂತ ಅಲ್ಲಿ ನಾಯಿಗಳು ಓ ಅಂತಿದ್ದಾವೆ ಅಲ್ವಾ ಪತಿರಾಯರೇ? ಇವಾಗ ಇನ್ನೂ ಮಿಕ್ಸ್ ಮಾಡ್ಕೊತೀನಿ, ಹಾಕಬೇಕು ನೋಡಿ. ಇವಾಗ ತಾನೇ ನಾನು ಚೆಲ್ಬಿಟ್ಟೆ ಸ್ವಲ್ಪ. ಮತ್ತೆ ಪತಿರಾಯರೇ ಸಮಾಚಾರ ಏನಿಲ್ಲ. ಸೊ ಸ್ನೇಹಿತರೆ, ನಾವು ಹಾಕ್ಕೊಳ್ತೀವಿ. ನೀವು ಸುಮ್ಮನೆ ನಮ್ದು ಇದು ನೋಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ನಾವು ಹಾಕ್ಕೊಳ್ತೀವಿ. ಇನ್ನೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋಗಳ ಬಗ್ಗೆ ಏನಾದರೂ ಶೇರ್ ಮಾಡಬೇಕು ಅಂತಂದರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀವಿ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಮೋಡ ಬಂದಿದೆ, ಒಂಥರ ಮಳೆ ಬೀಳೋ ಥರ ಇದೆ. ನೋಡಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡಿ ಸ್ನೇಹಿತರೆ, ಇದೇ ಥರ ಸಪೋರ್ಟ್ ಮಾಡಿ ಇದಕ್ಕೂ ಚೆನ್ನಾಗಿ ಇನ್ನೂ ಮೇಲೆಗಡೆ ಟೆರೆಸಲ್ಲೆಲ್ಲ ಫುಲ್ ಮಾಡ್ತೀವಿ. ಓಕೆ ಬಾಯ್. ನೀವು ಇದೇ ಥರ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಮೇಲೆ ಎಲ್ಲ ಕವರ್ ಮಾಡಿ ಬಿಸಾಕ್ಬಿಡ್ತೀರಿ, ಒಂಚೂರು ಜಾಗ ಬಿಡೋದಂಗೆ. ಅದಕ್ಕೋಸ್ಕರ ಆದರೂ ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀರಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾರಿಡ್ ಲೈಫ್.